ರಾಯಚೂರು ಜಿಲ್ಲೆಯ ಹಿರೇಸರೂರು ಭಾಗದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿ ನಡೆಯುತ್ತಿರತಕ್ಕಂಥ 11 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ ಅತ್ಯಂತ ಕಳಪೆಯಾಗಿದೆ ಅಂತ ಕರ್ನಾಟಕ ರೈತ ಸಂಘ ಗಂಭೀರ ಆರೋಪ ಮಾಡಿದೆ. ಎನ್ಡಿ ವಡ್ಡರ್ ಕಂಪನಿ ವತಿಯಿಂದ ತನಮಕ್ಕಲ್ ಗುಂಡಸಾಗರ ಹಾಗೂ ಹಿರೇಸರೂರು ನಿಲೋಗಲ್ ಮಾರ್ಗದಲ್ಲಿ ನಡೆಯುತ್ತಿರತಕ್ಕಂಥ ಡಾಂಬರೀಕರಣದ ಬಗ್ಗೆ ತಾಲೂಕು ರೈತ ಸಂಘದ ಮುಖಂಡರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಅಧಿಕಾರಿಗಳು ಉಡಾಫೆಯ ಉತ್ತರ ನೀಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಕಂಪನಿಯನ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಬೇಕು ಅಂತ ರೈತರೆಲ್ಲ ಸೇರ್ಕೊಂಡು ಆಗ್ರಹಿಸಿದ್ದಾರೆ. ಗ್ರಾಮದವ್ರು ಬೇಕಲ್ಲಿ ಎಸ್ಟಿಮೇಟ್ ಮಾಡಕ್ಕೆ ಯಾರು ಟ್ರೈ ಮಾಡಿದವರು ಗ್ರಾಮದವ್ರು ಕರ್ಕೊಂಬಂದು ಮಾಡಿಸ್ಬೇಕಲ್ರಿ ಎಸ್ಟಿಮೇಟ್ ಇಲ್ಲಿ ಸಾರ್ವಜನಿಕರು ಬೇಕಲ್ಲ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಚಿಕ್ಕಸರೂರು ಮಾರ್ಗವಾಗಿ ಹಿರೇಸರೂರು ನಿಲಗಲ್ ತಲುಪುವಂಥ ರಸ್ತೆ ಡಾಂಬರೀಕರಣ ಯೋಜನೆ ತೀವ್ರ ಕಳಪೆಯಿಂದ ನಡೀತಾ ಇದ್ದು ಇದನ್ನು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಪ್ರಶ್ನೆ ಮಾಡ್ತಿದೆ. ಈಗಾಗಲೇ ಟೋಟಲು ಈ ಒಂದು ಯೋಜನೆ ಅಡಿಯಲ್ಲಿ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಈ ಪ್ಯಾಕೇಜ್ನಲ್ಲಿ ಗುಂಡಸಾಗರ ಟಣಮಕಲ್ ಈಗಾಗಲೇ 2 ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ. ಅದಾದಮೇಲೆ ಈಗ 2 ದಿನ ಆಯಿತು ಚಿಕ್ಕಸರೂರಿಂದ ನಿಲಗಲ್ ತಲುಪುವಂಥ ರಸ್ತೆಯನ್ನು ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಅದು ತೀವ್ರ ಕಳಪೆಯಿಂದ ಆಗಿದೆ. ಈ ಒಂದು ಕಾಮಗಾರಿಯನ್ನು ಎನ್ಡಿ ವಡ್ಡರ್ ಕಂಪನಿ ಅನ್ನುವಂಥ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಮಾನಪ್ಪ ವಜ್ಜಲ್ ಅವರ ಸಹೋದರರ ಒಂದು ಕಂಪನಿಯ ಹೆಸರಿನ ಮೇಲೆ ಟೆಂಡರ್ ಆಗಿದೆ. ಅದನ್ನು ಸಬ್ ಟೆಂಡರ್ ಆಗಿ ಅವರ ಅಳಿಯ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಮತ್ತು ಇಲ್ಲಿನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಕಾಮಗಾರಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾರ್ದೇ ಅದೊಂದು ಕಳಪೆ ಮಟ್ಟದ ಕಾಮಗಾರಿಗೆ ಕುಮ್ಮಕ್ಕು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಚಿಕ್ಕಸರೂರು ಮಾರ್ಗವಾಗಿ ಹಿರೇಸರೂರು ನಿಲಗಲ್ ತಲುಪುವಂಥ ರಸ್ತೆ ಡಾಂಬರೀಕರಣ ಯೋಜನೆ ತೀವ್ರ ಕಳಪೆಯಿಂದ ನಡೀತಾ ಇದ್ದು ಇದನ್ನು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಪ್ರಶ್ನೆ